Hello YouTube, welcome to season 3 episode 4. So see, we are in entering to the national park, Kudremukha National Park with permission. So ಇವಾಗ ಹೋಗ್ತಿದ್ದೀವಿ. ಇಟ್ಸ್ ಲೈಕ್ ನನಗೊಂದು ಡ್ರೀಮ್ ಇತ್ತು ಇಲ್ಲಿ ನ್ಯಾಷನಲ್ ಪಾರ್ಕ್ ಒಳಗಡೆ ತೊಗೊಂಡು ಹೋಗಬೇಕು ಅಂತ ಬೈಕ್ನ. ಸೊ ಫೈನಲಿ ನಮ್ಮ ನೀಲ್ ಕಡೆಯಿಂದ ಈ ಭಾಗ್ಯ ಸಿಕ್ಕಿದೆ. ಸೊ ಇದು ಆ್ಯಕ್ಚುಲಿ ಕುತ್ಲೂರು ಅಂತ ಕರೀತಾರೆ ಇದನ್ನ. ಕುತ್ಲೂರು ಅದು ಒಂದು ಮಲೆಕುಡಿಯ ಜನಾಂಗದವ್ರು ಇದ್ದಾರೆ ಇಲ್ಲಿ. ಸೊ ಮಲೆಕುಡಿಯ ಜನಾಂಗದವರು ತುಂಬ ವರ್ಷಗಳಿಂದ ಇದೇ ಕುದುರೆಮುಖ ಕಾಡಲ್ಲಿ ಇದ್ದಾರೆ. ಸೊ ಅವರು ಕಾಡೋತ್ಪತ್ತಿಗಳನ್ನ ಎಲ್ಲ ಉಪಯೋಗಿಸ್ಕೊಂಡು ಮಾರಿ ಜೀವನ ಎಲ್ಲ ಮಾಡ್ತಾರೆ. ಅವ್ರದ್ದು ಇಲ್ಲೇ ಇದೇ ರೋಡಲ್ಲಿ ಹೋಗಬೇಕು ಕುತ್ಲೂರಿಗೆ. ಸೊ ಹಂಗೆ ಆ ಕುತ್ಲೂರು ಮೇಲೇ ಇವಾಗ ಹೋಗೋಣ, ಒಂದು ಟ್ರಯಲ್ನ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಫೀಲಿಂಗ್ ಗುಡ್. ಇದೇನೆ ಸದ್ಯಕ್ಕೆ ಇವಾಗ ಈ ಬ್ರಿಡ್ಜು ಹಾಳಾಗಿದೆ. ಸೊ ಅದಕ್ಕೆ ಎಂಟ್ರಿನ ಕ್ಲೋಸ್ ಮಾಡಿದ್ರು. ಸೊ ಇವಾಗ ಬಟ್ ಬೈಕ್ಗಳು ಅಂದರೆ ಬರೀ ಬೈಕ್ ಅಷ್ಟೇ ಬರ್ಬೋದು, ಅದ್ರ ಮೇಲೆ ತುಂಬ ಹೆವಿ ವೆಹಿಕಲ್ಸ್ ಬರೋಕ್ಕಾಗಲ್ಲ ಅದ್ರ ಮೇಲೆ. ಅದಕ್ಕೆ ಕ್ಲೋಸ್ ಮಾಡಿದ್ರು. ಅದು ಬ್ರಿಡ್ಜ್ ಬಿದ್ದಿದೆ ಅಂತ ಹೇಳಿದರು ಇದಕ್ಕೇ. ಸೊ ನಾವು ಹೆಂಗೋ ಬಂದ್ವಿ. ಓ ಮೈ ಗಾಡ್, ಎಷ್ಟು ಡೆನ್ಸ್ ಇದೆ ಕಾಡು. ವಾವ್, ತುಂಬ ನಿಶಬ್ದವಾಗಿದೆ. ಅನ್ಟಚ್ಡ್ ಹೆವನ್. ಐ ಥಿಂಕ್ ಇನ್ನೇನು ಕುತ್ಲೂರು ಹತ್ರ ಬರ್ತಿದ್ದೀವಿ ಅನಿಸುತ್ತೆ. ಪಾಪ ಇವರು ಇಲ್ಲಿ ಏನೂ ಬರಲ್ಲ, ಕಾಯ್ತಿದ್ದಾರೆ. ಸೊ ಇಲ್ಲಿಗೆ ರೋಡ್ ಮುಕ್ತಾಯ. ಇಲ್ಲಿಂದ ಆಫ್ ರೋಡ್ ಶುರು. BMW ಅದನ್ನು ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಇದೇ ಕುತ್ಲೂರು ಬಸ್ ಸ್ಟಾಪು. ಸೊ ಬಸ್ ಸ್ಟಾಪ್ ಇದೆ, ಆದರೆ ಬಸ್ ಬರಲ್ಲ. ಸೊ ಸೂಪರ್, ಲೆಟ್ಸ್ ಗೋ. ಆಫ್ ರೋಡ್ ಶುರು ಇಲ್ಲಿಂದ. ಸೊ ನೆಕ್ಸ್ಟ್ ಬರೋದೇ ಕುತ್ಲೂರು ಗ್ರಾಮ. ಸೊ ಅದೇ ಕೊನೆಯ ಹಳ್ಳಿ ಈ ಕಾಡಲ್ಲಿರೋದು. ಸೊ ನೀವು ಈ ಕುತ್ಲೂರು ಮಲೆಕುಡಿಯ ಜನಾಂಗ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸೋ ಮೆನಿ ಡಾಕ್ಯುಮೆಂಟ್ರೀಸ್ ಬರುತ್ತೆ. ಯಾವಾಗ ಈ ಕುದುರೆಮುಖ ಏನು ಅದು ಮುಚ್ಚೋಯ್ತಲ್ಲ,
ಅವಾಗಿಂದ ಅದ್ರ ಡಾಕ್ಯುಮೆಂಟ್ ಮತ್ತು ಈ ಕುತ್ಲೂರು ಮಲೆಕುಡಿಯ ಜನಾಂಗ ಡಾಕ್ಯುಮೆಂಟ್ ತುಂಬ ಇದೆ. ಸೊ ನೀವು ನೋಡ್ಬೋದು ಪಾಪ ಅವರ ಕಷ್ಟಗಳು ಎಲ್ಲ ನೋಡಿ. ಈಗ ಹೋಗ್ತಿದ್ದಾರಲ್ಲ, ಅವ್ರು ಏನೇ ತರಬೇಕು ಅಂತಂದರೂ ನಾರಾವಿಗೆ ಹೋಗಬೇಕು. ಸೊ ಅಲ್ಲಿ ಗೇಟ್ ನಾವು ಎಂಟ್ರಿ ಆದ್ವಲ್ಲ, ಅಲ್ಲಿವರೆಗೂ ನಡ್ಕೊಂಡೇ ಹೋಗಬೇಕು, ಏನೂ ಬರೋಲ್ಲ. ಸೊ ಇಲ್ಲಿಂದ ಫಸ್ಟ್ ಆಫ್ ಆಲ್ ಅವರು ನಾನು ಇವಾಗ ಏನು ಬರ್ತಿದ್ದೀನಲ್ಲ, ಅಲ್ಲಿ ಕುತ್ಲೂರು ಇರೋದು, ಅವ್ರ ಊರು ಇರೋದು ತುಂಬ ಒಳಗಡೆ. ಅಲ್ಲಿಂದ ಮತ್ತೆ ಡಾಂಬರ್ ರೋಡ್ ಇತ್ತಲ್ಲ, ಅಲ್ಲಿಗೆ ಬರಬೇಕು ಅವರು. ಅಲ್ಲಿಗೆ ಬಂದು ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗಿ ಆಮೇಲೆ ಆಟೋ ಹಿಡ್ಕೊಂಡು ನಾರಾವಿಗೆ ಹೋಗಿ ಏನೇ ಇದ್ರೂ ತರಬೇಕು ಅಲ್ಲಿ ಹೋಗಿ. ಆ ಥರ ಪಾಪ ಕಷ್ಟ ಅವ್ರದ್ದು. ಫಸ್ಟ್ ಟೈಮ್ ಕರ್ಕೊಂಬಂದಿದ್ದೀವಿ ಸಿಕ್ಕಾಪಟ್ಟೆ ಟಫ್ ಆಫ್ ರೋಡ್ಗೆ. ಅವನು ಏನು ಮಾಡ್ತಾನೋ ಗೊತ್ತಿಲ್ಲ. ಲೆಟ್ಸಿ, ನಾವಿದ್ದೀವಲ್ಲ ಕರ್ಕೊಂಡು ಹೋಗೋಣ. ಶಿಟ್, ಹಿಂದೆಗಡೆ ಟಾಪ್ ಬಾಕ್ಸ್ ಹಾಕಿದೆ, ಅದನ್ನು ಬಿಚ್ಚಿ ಬರಬೇಕಿತ್ತು, ಇನ್ನೂ ಚೆನ್ನಾಗಿರೋದು. Oh my god. ಕ್ರೇಜಿ ಡಾಮಿನಾರ್ನ ಮಗ ನೀನು ಅಪ್ಪ. ಟ್ರಯಲ್ ಮುಗಿಸಿ ಬರೋತ್ತಿಗೆ ಮೈ ಕೈಯೆಲ್ಲ ನೋವಾಗಿರುತ್ತೆ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಇದ್ರಲ್ಲಿ ಸಿಗೋ ಮಜಾ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡ್ರೆ ಆಯ್ತು. ಆಮೇಲೆ ಇವಾಗ ಒಂದು ಸ್ವಲ್ಪ ಮಣ್ಣು ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಮುಂಚೆ ಈ ಥರನೇ ಇರಲಿಲ್ಲ ಪಾಪ. ಇದೆಲ್ಲ ಏನು ರೋಡ್ ಮಾಡಿದಾರಲ್ಲ ಅವರೆಲ್ಲ ಇವರೇ ಮಾಡಿರೋದು ಅನಿಸುತ್ತೆ, ಇಲ್ಲಿ ಕೊತ್ತೂರು ಗ್ರಾಮದವರು. ಒಂದು ಸ್ವಲ್ಪ BMW ನಿಧಾನ ಆಗುತ್ತೆ. ಇದ್ಯಾಕ ಹಿಂಗಾಯ್ತು? ಕರೆಕ್ಟಾಗಿ ನಿಲ್ಲಿಸ್ಬೇಕು ತಾನೆ, ನಂದು ಹಂಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ. ಹೋಲಿ ಶಿಟ್, ಓ ಮೈ ಗಾಡ್, ಜಸ್ಟ್ ಮಿಸ್. ಓ ಮೈ ಗಾಡ್, ಎಂತ ಸಾವು ಮಾರೆ. ಎಕಡೆಯಿಂದ? ಓ ಮೈ ಗಾಡ್, ಓ ಮೈ ಗಾಡ್, ಎಂತ ಬೆಂಡಾಯ್ತು ಇದು. ಅವನು ಕಾಲಲ್ಲಿ ಒದಿತಾನಲ್ಲ, ಅದು ಎಕ್ಸ್ಪಲ್ಸ್ ಇದೇ ಥರ ಬೆಂಡಾಗಿರುತ್ತೆ, ಹಿಂಗೆ ಒದಿತಾನಲ್ಲ, ಹಂಗೆ ಒದ್ಬಿಡು. ಇದು ಹೊಸದು ಹಾಕ್ಸಿದ್ಯಾ?
ಅದಕ್ಕೆ ಸೈಡ್ಗೆ ಹಾಕು, ಅದಕ್ಕೆ ಕಲ್ಲು ಕೊಟ್ಟಾಕು. ಯು ಆಲ್ಸೋ ಗಿವ್ಸ್. ನಿಂದು ಸ್ಟ್ಯಾಂಡ್ ಸ್ವಲ್ಪ ಲೂಸ್ ಉಂಟು ಮಾರ್ರೆ. ಪರವಾಗಿಲ್ಲ, ಮೇಲೆ ಫಸ್ಟ್ ಮಾಡು. ಹುಡ್ಕಿಯಾ? ಹಾಂ ಅದು ಬಿಡ್ಬೋದು. ಏನಾಗಲ್ಲ ಎಕ್ಸ್ಪಲ್ಸ್ಗೆ. ಆ ಕಡೆ ಹಾಕು, ಆ ಕಡೆ. ಸೊ ಇಲ್ಲೊಂದು ಫಾಲ್ಸ್ ಇದೆ. ಈಗ ಆ ಫಾಲ್ಸ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅನ್ಟಚ್ಡ್ ಫಾಲ್ಸ್, ಓನ್ಲಿ ಲೋಕಲ್ ನೋಸ್ ಲೈಕ್ ನೀಲ್ ನಾರವಿ. ನೀಲ್, ಏನು ಹೇಳ್ತೀಯಾ? ಏನು ಸಮಾಚಾರ? ಹಾಂ हाँ व्हाट wow, road to heaven. Now guys, see this. ಓ ಮೈ ಗಾಡ್, ನೀರು ಸ್ವಲ್ಪ ಕಡಿಮೆ ಇದೆ ಅಲ್ಲ? ಹೌದು. ಐಸ್ ಫಾಲ್ಸ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಇವಾಗ ಫಾಲ್ಸ್ ನೋಡ್ಕೊಂಡು ಬಂದಾದಮೇಲೆ ಈ ಟ್ರಯಲ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಇದು ಎಲ್ಲಿ ಹೋಗುತ್ತೆ ಎಂಡಿಂಗ್ ಪಾಯಿಂಟ್ ನೋಡೋಣ ಅಂತ. ಸೊ ಇದ್ರ ಒಳಗಡೆ ಮತ್ತೆ ಒಳಗಡೆ ಎಲ್ಲ ಒಂದೊಂದು ಟ್ರಯಲ್ಸ್ಗಳು ಹೋಗ್ತಾ ಇದೆ. ಸೊ ಇಲ್ಲೆಲ್ಲ ಮಳೆಗಾಲದಲ್ಲಿ ಫುಲ್ ಹೆವಿ ನೀರು ಇದೆ ಅನಿಸುತ್ತೆ. ಸೊ ಈ ಎಪಿಸೋಡ್ಗೆ ಇಷ್ಟು ಸಾಕು ಅಂತ ಹೇಳ್ತಾ ನಮ್ಮೊಟ್ಟಿಗೆ ಕೆಲವು ಫ್ರೆಂಡ್ಸ್ ಇಲ್ಲಿ ಲೋಕಲೇಟ್ಸ್ಗಳು ಜಾಯ್ನ್ ಆಗಿದ್ದಾರೆ. ಸೊ ಅವರೊಟ್ಟಿಗೆ ಈ ರೈಡ್ನ ಕಂಟಿನ್ಯೂ ಮಾಡೋಣ. ಈ ಟ್ರಯಲ್ ಎಲ್ಲ ಹೋಗುತ್ತೆ ನೋಡೋಣ. ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.